ಓದೋಳು ಇಷ್ಟೊತ್ತಾದ್ರೂ ನೋಡೋದು ಬೇಡ. ಇಷ್ಟೊತ್ತು ನಾವು ಗೀತಕ್ಕ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಯಾವತ್ತೋ ಕಷ್ಟ ಪಡ್ಕೊಂಡು ಇವ್ರ ಮನೇಲೂ ಕೂಡ ಬೇರೆ ಹುಡುಗಿ ಶಿಲ್ಪ ಕರಿ. ಅಯ್ಯಪ್ಪ ಯಾಕೋ ಭಯ. ನಮ್ಮಮ್ಮ ಏನಾದರೂ ಈ ಸ್ಥಿತಿಲಿ ನನ್ನನ್ನು ನೋಡಿದ್ರೆ ಏನು ಮಾಡ್ತಾರೋ ಏನೋ. ಯಾಕೋ ಇದೆ ಡವ 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 ಅಂತ ಬಡ್ಕೋತಾ ಇದೆ. ಶಿಲ್ಪ ಇಷ್ಟೊತ್ತಂತ ಹೀಗೆ ನಿಂತ್ಕೊಳ್ಳೋದು, ಕರಿ ನಿಮ್ಮಮ್ಮನ್ನ. ಹಾಂ ಆಯಿತು. ಅಮ್ಮ ಅಮ್ಮ. ಅರೆ ಶಿಲ್ಪನ ವಯಸ್ಸು. ಶಿಲ್ಪ ಬಂದ್ಲಾಗಿದ್ರೆ ಶಿಲ್ಪ. ಅಯ್ಯೋ 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 ಮುಳುಗೋಯ್ತು. ಇದೇನೇ ಶಿಲ್ಪ ಇದು? ಇಂಥ ಅವಸ್ಥೆ ಮಾಡ್ಕೊ ಬಂದಿದೆಯಲ್ಲೇ, ಏನೇ ಇದು? ಅಮ್ಮ ಅದು ನಾನು ಇವರು ಮದುವೆ ಮಾಡ್ಕೊಂಡ್ವಮ್ಮ. ಅಯ್ಯೋ 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 ಪಾಪಿ ಮುಟ್ಟದೆ, ಎಂಥ ಕೆಲಸ ಮಾಡಿದ್ಯೆ? ಅಲ್ಲ ಬೆಳಿಗ್ಗೆಯಿಂದ ನನ್ನ ಮಗಳು ಕಾಣಿಸ್ತಿಲ್ವಲ್ಲ, ಅವಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು? ಯಾರು ಏನು ಮಾಡಿದ್ರು ಅಂತ ಎದೆ ಉಸಿರನ್ನ ಕೈಯಲ್ಲಿ ಇಟ್ಕೊಂಡು ಬೆಳಗ್ಗೆಂದ ಕಾಯ್ತಾ ಇದ್ದೀನಿ ನಾನು. ನಿಮ್ಮಪ್ಪ ಮತ್ತು ನಿಮ್ಮಣ್ಣ ಇಬ್ಬರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗಿದ್ದಾರೆ. ನಿನಗೇನು ಸ್ವಲ್ಪ ಜ್ಞಾನ ಇಲ್ಲವೇನೆ ನಿನಗೆ? ಹೋಗಿ ಇಂಥ ಅಸಹ್ಯದ ಕೆಲಸ ಮಾಡ್ಕೊಬಂದಿದ್ಯಾ? ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ನೋಡಿ, ಅವಳಿಗೇನು ಹೇಳಬೇಡಿ. ಇದರಲ್ಲಿ ಅವಳದೇನು ತಪ್ಪಿಲ್ಲ. ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ. ದೊಡ್ಡವರಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ನೀವು ಯಾವುದೋ ಸಿಲ್ಲಿ ವಿಷಯಕ್ಕೋಸ್ಕರ ಜಗಳ ಮಾಡಿಕೊಂಡು ನಮ್ಮಿಬ್ಬರನ್ನು ದೂರ ಮಾಡೋ ಸರಿನಾ ಹೇಳಿ? ನೋಡಿ, ನಮ್ಮ ತಾಯಿದು ತಪ್ಪಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ದೊಡ್ಡವರಾಗಿ ನೀವೇ ಈಗ ದ್ವೇಷ ಸಾಧಿಸ್ತಾ ಹೋದರೆ ಹೇಗೆ ಹೇಳಿ? ಯಾರ ಹತ್ರ ಒಬ್ಬರು ಸೋಲ್ಲೇಬೇಕು. ಅಂಥದ್ದು ಏನಾಯಿತು? ಒಂದು ಪೂಜೆ. ಎಂತೆಂಥ ದೊಡ್ಡ ದೊಡ್ಡ ಕೆಟ್ಟ ಕೆಲಸ ಮಾಡಿರೋರೆಲ್ಲ ಆರಾಮಾಗಿದ್ದಾರೆ. ಆದರೆ ನೀವು ಒಂದು ಪೂಜೆ ವಿಷಯಕ್ಕೆ ಜಗಳ ಮಾಡಿಕೊಂಡು ನಮ್ಮಿಬ್ಬರನ್ನ ದೂರ ಮಾಡೋದು ಸರಿನಾ ಹೇಳಿ? ಹಾಗಂತ ಇಬ್ರು ಮದುವೆ ಮಾಡ್ಕೊಂಡು ಬಂದ್ಬಿಡೋದಾ? ಇದು ಸರಿನಾ ಇದು? ಇನ್ನೇನು ಮಾಡಬೇಕಿತ್ತು ಹೇಳಿ? ನಮ್ಮ ಮನೇಲಿ ನೋಡಿದ್ರೆ ನಮ್ಮ ತಾಯಿ ಒಪ್ಕೋತಾ ಇಲ್ಲ ನಿಮ್ಮ ಮೇಲಿರೋ ದ್ವೇಷಕ್ಕೆ, ನೀವು ನಮ್ಮ ತಾಯಿ ಮೇಲಿರೋ ದ್ವೇಷಕ್ಕೆ ಒಪ್ಕೊಳ್ಳಲ್ಲ. ನಿಮ್ಮಿಬ್ರು ಮಧ್ಯದಲ್ಲಿ ನಾವು ನಮ್ಮ ಪ್ರೀತಿನ ಕಳ್ಕೋಬೇಕಾ? ನೋಡು, ಹೆಚ್ಚಿಗೆ ಮಾತಾಡ್ಬೇಡ. ನನ್ನ ಮಗಳಿಗೆ ಕೋಟ್ಯಾಧೀಶ್ವರನ್ನ ತಗೊಂಡು ಬಂದು ಮದುವೆ ಮಾಡೋ ಕೆಪಾಸಿಟಿ ಇತ್ತು ನನಗೆ. ನಿನ್ನಂಥ ಭಿಕಾರಿನ ಮೂಸು ನೋಡ್ತಿರ್ಲಿಲ್ಲ ನನ್ನ ಮಗಳು. ನನ್ನ ಮಗಳಿಗೆ ಏನೇನೋ ಹೇಳಿ ತಲೆ ತುಂಬಿದ್ಯಾ ನೀನು. ಹೌದು, ಆಯಿತು. ನಾನೊಂದು ಮಾಮೂಲಿ ಸಾಧಾರಣವಾಗಿರೋ ಒಬ್ಬ ಕಾನ್ಸ್ಟೇಬಲೇ ಇರ್ಬೋದು, ಅದು ನಿಮಗೆಲ್ಲ ಜುಜ್ಬಿನೇ ಇರ್ಬೋದು. ಆದರೆ ನಿಮ್ಮ ಮಗಳನ್ನ ಸಾಕೋದಕ್ಕೆ ನನ್ನ ಹತ್ರ ಒಂದು ಚಿಕ್ಕ ಕೆಲಸನಾದರೂ ಇದೆ. ಸುಖವಾಗಿ ನೋಡ್ಕೊಳ್ಳೋ ಶಕ್ತಿ ಅಂತೂ ಇದೆ. ಕೆಲವನ್ನ ನೀವು ಟಿ ವಿನಲ್ಲಿ ನೋಡಿರ್ಬೋದಲ್ವಾ, ಕೋಟ್ಯಾಧೀಶ್ವರನಿಗೆ ಮದುವೆ ಮಾಡಿ ಕೊಟ್ಟರು ಮಗಳನ್ನ. ಅಂಥ ಹೆಣ್ಮಕ್ಳು ಪಂಜರದೊಳಗಿರೋ ಗಿಳಿ ಥರ ಇರ್ತಾರೆ. ಅವ್ರ ಆಸೆ ಕಷ್ಟಗಳನ್ನ ಇಷ್ಟಗಳನ್ನ ಕೇಳೋರು ಯಾರು ಇರೋದಿಲ್ಲ. ದೊಡ್ಡ ಬಂಗ್ಲೆಯಲ್ಲಿ ಬಂದಿರ್ತಾರೆ ಅವ್ರನ್ನ. ಅಂಥ ಪರಿಸ್ಥಿತಿ ಬೇಕಾ? ಏನಾಗ್ತಿರಿಲ್ಲ ಅಂಥದ್ದು. ನನ್ನ ಮಗಳು ರಾಣಿ ಇದ್ದಂಗೆ ಇರ್ತಾ ಇಲ್ಲೋ. ನಿಮ್ಮ ಮಗಳಿಗೆ ಬೇಕಾಗಿರೋದು ದುಡ್ಡಲ್ಲ. ಇದೇ ನೀವು ದೊಡ್ಡವರು ತಪ್ಪಾಗಿ ತಿಳ್ಕೊಳ್ಳೋದು. ಜೀವನದಲ್ಲಿ ದುಡ್ಡು ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಬೇಕು. ನಿಮ್ಮ ಮಗಳಿಗೆ ನಾನು ಕೊನೆ ಉಸಿರಿರೋವರೆಗೂ ಪ್ರೀತಿಲಿ ನಾನು ಏನೂ ಕಮ್ಮಿ ಮಾಡೋದಿಲ್ಲ. ಹೂನಪ್ಪ, ರಾಜ್ಕುಮಾರ ನೀನು. ಅದು ಇದು ಫಿಲಮ್ಗಳನ್ನ ನೋಡ್ಬಿಟ್ಟು ತಲೆ ಕೆಡಿಸ್ಕೊಂಡು ನೀನು ತಲೆ ಕೆಡಿಸ್ಕೊಳ್ಳೋದಲ್ದೆ ನನ್ನ ಮಗಳು ತಲೆನೂ ಕೆಡಿಸಿ ಮದುವೆ ಮಾಡ್ಕೊಂಡು ಬಂದಿದ್ಯಾ. ನೋಡು ಶಿಲ್ಪ, ಮೊದಲು ಈ ವಿಷಯ ಊರಲ್ಲೆಲ್ಲ ಗೊತ್ತಾಗೋಕ್ಕಿಂತ ಮುಂಚೆಗೆ ಆ ಕತ್ತಲ್ಲಿರೋ ತಾಳಿ ಕಿತ್ತು ಅವನ ಮಕ್ಕದ ಮೇಲೆ ಬಿಸಾಕು. ನೀವಪ್ಪ ಏನಾದರೂ ನೋಡಿದ್ರೆ ನಿನ್ನನ್ನು ಈ ಸ್ಥಿತಿಲಿ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ. ನೋಡು, ಮೊದಲು ಅದನ್ನ ಕಿತ್ತು ಬಿಸಾಕು. ಏನು ತಾಳಿ ಕಿತ್ತು ಬಿಸಾಕೋದಾ? ಅಮ್ಮ, ಏನಮ್ಮ ಹೇಳ್ತಿದ್ಯಾ ನೀನು? ಒಬ್ಳು ಮಗಳಿಗೆ ತಾಯಿ ಹೇಳೋ ಮಾತಾ ಇದು? ಅಪ್ಪ ಅಮ್ಮನ ಆಶೀರ್ವಾದನೇ ಇಲ್ದಿರೋ ಮದುವೆ ಇದು. ಇದಕ್ಕೇನೆ ಅಂತ ಬೆಲೆ? ತೆಗೆದು ಬಿಸಾಕಿದು. ಇಲ್ಲಮ್ಮ, ನನ್ನ ಕೆಲಸ ಸಾಧ್ಯ ಇಲ್ಲ. ನಾನು ಕೀಳಕ್ಕಾಗಲ್ಲ ಕಣಮ್ಮ. ಇಲ್ಲ, ನಾನು ಇವ್ರನ್ನ ಮನಸಾರೆ ಪ್ರೀತಿಸಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡೋದಿಲ್ಲ. ಅಯ್ಯೋ, ಏನು ನಡೀತಾ ಇದೆ ಇಲ್ಲಿ? ನೋಡ್ರಿ ನಿಮ್ಮ ಮಗಳ ಅವಾಂತರನ ಹೇಗೆ ಬಂದು ನಿಂತಿದ್ದಾಳೆ ಮದುವೆ ಮಾಡ್ಕೊಂಡು ಅಂತ. ಏನಮ್ಮ ಶಿಲ್ಪ? ಅಲ್ಲ, ನಮಗೆ ಒಂದು ಮಾತಾದರೂ ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ? ಏನೇ ಶಿಲ್ಪ ಇದು? ನಮ್ಮ ಮನೆಗೆ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿಬಿಟ್ಟಲೆ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ನೀವು
ಹೇಳ್ಬಿಟ್ಟು ನಾವು ಈ ನಿರ್ಧಾರ ತಗೊಂಡ್ಬಿಟ್ವಿ. ನನಗೆ ಇವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲಪ್ಪ. ನಮಗೆ ಕ್ಷಮಿಸ್ಬಿಡಿ ಅಪ್ಪ. ಛೆ ಇಂಥ ಕೆಲಸ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮಗೊಂದು ಮಾತು ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅಲ್ಲಪ್ಪ, ನಿಮ್ಮದೇ ನಿನ್ನ ವಿಷಯ ತಿಳಿಸಿದ್ಯಾ? ಇಲ್ಲ, ತಿಳಿಸಿಲ್ಲ. ನಮ್ಮನೇಲೂ ಇದೇ ಪರಿಸ್ಥಿತಿನೇ. ನಿಮ್ಮನೇಲೂ ಒಪ್ಕೊಳ್ಳಲ್ಲ, ನಮ್ಮನೇಲೂ ಒಪ್ಕೊಳ್ಳಲ್ಲ ಅಂದಮೇಲೆ ನಾವು ಏನು ಮಾಡ್ಬೇಕು ಹೇಳಿ? ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ಮಿಬ್ಬರು ಆಶೀರ್ವಾದ ತಗೊಳ್ಳೋಕೆ ಅಂತ ಬಂದ್ವಿ ನಾವು. ಏನು ಆಶೀರ್ವಾದ ತಗೊಳಕ್ ಬಂದ್ರ? ಆಶೀರ್ವಾದ ಅಲ್ಲ, ನಿಮ್ಮ ಕಡೆ ತಿರುಗು ನೋಡಲ್ಲ ನಾವು. ಇವತ್ತಿಂದ ಈ ಪಾಪಿ ಇದ್ದಾಳಲ್ಲ ಇವಳು ನಮ್ಮ ಪಾಲಿಗೆ ಸತ್ತೋದ್ಲು. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ಇನ್ನೇನು ಹೇಳು? ಮಾನ ಮರ್ಯಾದೆ ಇಲ್ಲ ನಿನಗೆ. ತಂದೆ ತಾಯಿ ಬೆಲೆ ಗೊತ್ತಾ ನಿನಗೆ? ನಿಮ್ಮ ತಂದೆ ನಿನ್ನ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು, ಊರ ಜನ ಎಲ್ಲ ನಿಂತ್ಕೊಂಡು ನೋಡಬೇಕು, ಹಾಗೆ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರು. ನಾನು ಅಷ್ಟೆ ಏನೇನೋ ಆಸೆ ಇಟ್ಕೊಂಡಿದ್ದೆ ಬಿಡು. ಅದನ್ನೆಲ್ಲ ನೀರಲ್ಲಿ ಹೋಮ ಮಾಡಿ ಇವಾಗ ಇವನು ಬಿಕಾರಿನ ಕಟ್ಕೊಂಡು ಬಂದು ನಿಂತಿದ್ಯಾ. ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಂತ್ಕೋಬೇಡಿ, ತೊಲಗಿ ಇಲ್ಲಿಂದ. ಅಮ್ಮ ಅಮ್ಮ, ಇದೇ ನಿನ್ನ ಕೊನೆ ಮಾತಾ? ಹೌದು, ಇದೇ ನನ್ನ ಕೊನೆ ಮಾತು. ಅಪ್ಪ. ಛೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನ್ಸು ಹೊಡೆದೋಗ್ಬಿಟ್ಟಿದೆ. ಹೆಣ್ಮಕ್ಳು ಅಂತ ಮುದ್ದಾಗಿ ಸಾಕಿದ್ದಕ್ಕೆ ನಮಗೆ ಕೊಟ್ಟು ಪ್ರತಿಫಲ ಇದು. ಮುಷ್ಲೆ ಕಣ್ಣೀರೆಲ್ಲ ಹಾಕಬೇಡ. ಮೊದಲು ಇಲ್ಲಿಂದ ಹೊರಟೋಗು. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೊರಟೋಗು. ಶಿಲ್ಪ ಅಳಬೇಡ. ನಡಿ ಹೋಗೋಣ. ಕರಿತಾ ಇದ್ದಾನಲ್ಲ ಮಹಾರಾಜ, ಹೋಗು ಅವನಿಂದೆ ಭಿಕ್ಷೆ ಬೇಡುವಂತೆ. ಇವತ್ತಲ್ಲ, ನಾಳೆ ದಿನ ಗೊತ್ತಾಗುತ್ತೆ ಅಪ್ಪ ಅಮ್ಮ ಯಾಕೆ ಹೇಳ್ತಾರೆ ಇವೆಲ್ಲ ಬೇಡ ಅಂತ. ಅವಾಗ ಅನ್ಭವಿಸ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಗಂಡನ ಬಿಟ್ಟು ಬರ್ತೀಯಲ್ಲ ಮನೆಗೆ, ಅವಾಗ ಹೇಳ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಶಿಲ್ಪ ನಿಮ್ಮನೆ ವಸ್ತು ತುಳಿಯೋದಿಲ್ಲ. ಇಷ್ಟೆಲ್ಲ ಅವಮಾನ ಮಾಡಿದ್ದೀರಲ್ಲ, ಅವಳು ಪಾಪ ನಿಮ್ಗೆ ಹೊರೆ ಆಗಬೇಕು ಅಂತ ಅವಳು ಬರಲಿಲ್ಲ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಂದಿದ್ದಷ್ಟೇ. ನಡಿ ಶಿಲ್ಪ, ಒಂದು ಕ್ಷಣ ಕೂಡ ಇಲ್ಲಿರೋದು ಬೇಡ. ಫ್ರೆಂಡ್ಸ್, ಇವತ್ತಿನ ಹಳ್ಳಿಯ ಬದುಕು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಗೂ ಚಿಕ್ಕಣ್ಣ ಮತ್ತು ಶಿಲ್ಪಾದು ಮದುವೆ ಆಗೋಯ್ತು ಮನೆಗೆ ವಿರುದ್ಧವಾಗಿ. ಶಿಲ್ಪ ಮನೆಗೆ ಬಂದಾಗ ಶಿಲ್ಪ ತಂದೆ ತಾಯಿ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ, ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಚಿಕ್ಕಣ್ಣನ ಮನೇಲಿ ಏನು ಡಿಸೈಡ್ ಮಾಡ್ತಾರೆ ನೋಡೋಣ.